ಗೆಳೆಯರೆ, ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಬಗ್ಗೆ ಚಾಡಿ ಹೇಳ್ತಿದ್ದಾರೆ ಅಂತ ಯಾರೋ ಬಂದು ಹೇಳಿದ್ರೆ ನೀವೇನ್ ಮಾಡ್ತೀರಾ? ತಕ್ಷಣ ನಂಬ್ತೀರಾ ಅಥವಾ ಅವರನ್ನೇ ಕೇಳ್ತೀರಾ? ಕಾಲ ಬದಲಾಗಿದೆ, ಜನ ಬದಲಾಗಿದ್ದಾರೆ, ಆದರೆ ನಂಬಿಕೆ ಮತ್ತು ಸಂಶಯದ ನಡುವಿನ ಹೋರಾಟ ಮಾತ್ರ ಎಂದಿಗೂ ಬದಲಾಗಿಲ್ಲ. ಇದು ಕೇವಲ ಪ್ರಾಣಿಗಳ ಕಥೆಯಲ್ಲ, ನಮ್ಮ ಜೀವನದಲ್ಲಿ ಪ್ರತಿದಿನ ನಡೆಯುವ ಸತ್ಯದ ಕತೆ. ಬನ್ನಿ ಅದನ್ನ ಒಟ್ಟಿಗೆ ನೋಡೋಣ. ಕಥಾಪೆಟ್ಟಿಗೆಗೆ ಸ್ವಾಗತ. ಕತೆ ಶುರುವಾಗೋದು ಸಂಜೀವಕ ಅನ್ನೋ ಎತ್ತಿನಿಂದ. ತನ್ನ ಮಾಲೀಕನಿಂದ ದೂರವಾಗಿ ಕಾಡ್ನಲ್ಲಿ ಕಾಲು ಮುರಿದುಕೊಂಡು ಒಬ್ಬಂಟಿಯಾಗಿ ಬಿದ್ದಿದ್ದ ಆ ಜೀವಕ್ಕೆ ಸಾವೇ ಗತಿ ಅಂದ್ಕೊಂಡಿದ್ರು. ಆದ್ರೆ ಸಂಜೀವಕ ಸೋಲ್ಲಿಲ್ಲ. ಯಮುನಾ ನದಿಯ ದಡದಲ್ಲಿ ಹಚ್ಚ ಹಸಿರು ಹುಲ್ಲು ತಿಂದು ಸಖತ್ ಬಲಶಾಲಿಯಾಗಿ ಬೆಳೆದ. ಒಂದು ದಿನ ಆ ಕಾಡಿನ ರಾಜ ಪಿಂಗಲಕ ಅನ್ನೋ ಸಿಂಹ ಸಂಜೀವಿಕನ ಭೀಕರ ಅಬ್ಬರವನ್ನ ಕೇಳಿ ಬೆದರಿ ಹೋಗ್ತಾನೆ. ಇದನ್ನೇ ಅವಕಾಶವಾಗಿ ಬಳಸಿಕೊಂಡ ಚಾಣಾಕ್ಷ ನರಿ ದಮನಕ ತನ್ನ ಸ್ವಾರ್ಥಕ್ಕಾಗಿ ಈ ಇಬ್ಬರ ನಡುವೆ ಸ್ನೇಹ ಬೆಳೆಸುತ್ತೆ. ಹೌದು, ಒಬ್ಬ ಮಾಂಸಾಹಾರಿ ಮತ್ತು ಒಬ್ಬ ಸಸ್ಯಾಹಾರಿ ಜೀವದ ಗೆಳೆತನ. ನೋಡ್ತಲೇ ಅವರಿಬ್ಬರು ಪ್ರಾಣ ಸ್ನೇಹಿತರಾದ್ರು. ರಾಜ ಪಿಂಗಲಕ ಬೇಟೆಯಾಡೋದನ್ನೇ ಬಿಟ್ಬಿಟ್ಟ. ಇದು ಕೇವಲ ಸ್ನೇಹವಾಗಿರ್ಲಿಲ್ಲ, ಅದೊಂದು ಅಪರೂಪದ ಸಂಬಂಧ ಆಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಮಂತ್ರಿ ದಮನಕನಿಗೆ ಹೊಟ್ಟೆ ಉರಿ ಶುರುವಾಯಿತು. ರಾಜ ಪಿಂಗಲಕ ಕೇವಲ ಸಂಜೀವಕನ ಮಾತು ಕೇಳ್ತಿದ್ದಾನೆ, ನಮ್ಗೆ ಬೆಲೆ ಇಲ್ಲದಂತಾಗಿದೆ ಅಂತ ದಮನಕ ಸಂಚು ಹೂಡ್ದ. ದಮನಕ ಪಿಂಗಲಕನ ಹತ್ರ ಹೋಗಿ ಪಿಸುಗುಟ್ಟಿದ, ಮಹಾರಾಜರೇ, ಈ ಎತ್ತು ನಿಮ್ಮನ್ನ ಕೊಂದು ಕಾಡನ್ನ ಆಳಲು ಸಂಚು ಮಾಡ್ತಿದೆ. ಅದೇ ರೀತಿ ಸಂಜೀವಕನ ಹತ್ತಿರ ಹೋಗಿ, ಗೆಳೆಯ, ಈ ಸಿಂಹ ನಿನ್ನನ್ನ ಕೊಂದು ಔತಣ ಉಣ್ಣಲು ರೆಡಿಯಾಗಿದೆ ಅಂತ ಕಿವಿ ಊದಿದ. ನೋಡಿ, ವರ್ಷಗಳ ಕಾಲ ಕಟ್ಟಿದ ನಂಬಿಕೆಯನ್ನ ಹಾಳು ಮಾಡಲು ಒಂದೇ ಒಂದು ಸಣ್ಣ ಸುಳ್ಳು ಸಾಕು. ಕೊನೆಗೆ ಏನಾಯ್ತು ಗೊತ್ತಾ? ಸಂಜೀವಕ ಮತ್ತು ಪಿಂಗಲಕ ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡ್ತಾ ಕಾದಾಟಕ್ಕೆ ಇಳಿದ್ರು. ನಂಬಿಕೆ ಅನ್ನೋ ದಾರ ಕತ್ತರಿಸಿ ಹೋಗಿತ್ತು. ಪಿಂಗಲಕ ತನ್ನ ಬಲವಾದ ಉಗುರುಗಳಿಂದ ತನ್ನ ಪ್ರಾಣ ಸ್ನೇಹಿತ ಸಂಜೀವಕನನ್ನೇ ಕೊಂದು ಹಾಕಿದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಂಜೀವಕನನ್ನ ನೋಡಿ ಪಿಂಗಲಕನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಅತ್ಯಂತ ನಂಬಿಕಸ್ಥ ಗೆಳೆಯನನ್ನ ಕೊಂದು ತಾನೇ ಜೀವನದ ದೊಡ್ಡ ತಪ್ಪು ಮಾಡಿದೆ ಅಂತ ಬಿಕ್ಕಿ ಬಿಕ್ಕಿ ಅತ್ತ. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಈ ಕತೆ ನಮಗೆ 3 ಇಂಪಾರ್ಟೆಂಟ್ ಪಾಠ ಕಲಿಸುತ್ತೆ. ಚಾಡಿ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಆಪ್ತರ ಬಗ್ಗೆ ಯಾರೋ ಹೇಳುವ ಮಾತನ್ನ ಕಣ್ಣು ಮುಚ್ಚಿ ನಂಬಬೇಡಿ. ಅದು ಅವರ ಸ್ವಾರ್ಥ ಆಗಿರಬಹುದು. ಮನಬಿಚ್ಚಿ ಮಾತನಾಡುವುದು ಅತ್ಯಂತ ಮುಖ್ಯ. ಕಮ್ಯುನಿಕೇಶನ್ ಇಸ್ ಕೀ. ದಮನಕ ಹೇಳಿದ ಮಾತನ್ನ ಅವರಿಬ್ಬರು ಒಬ್ಬರಿಗೊಬ್ಬರು ಕೇಳಿಕೊಂಡಿದ್ದರೆ ಈ ದುರಂತ ಆಗ್ತಿರ್ಲಿಲ್ಲ. ಆಲೋಚಿಸದೆ ತೆಗೆದುಕೊಳ್ಳುವ ನಿರ್ಧಾರ, ಕೋಪ ಅಥವಾ ಸಂಶಯದ ಕ್ಷಣದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಜೀವನ ಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಸ್ನೇಹ ಅನ್ನೋದು ತುಂಬಾ ಸುಂದರವಾದದ್ದು. ಅದಕ್ಕೆ ಹೊರಗಿನವರ ಸಂಶಯದ ವಿಷ ಹಾಕಬೇಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ. ಇಂತಹದ್ದೇ ಅದ್ಭುತ ಕತೆಗಳಿಗಾಗಿ ನಮ್ಮ ಚಾನಲ್ ಕಥಾಪೆಟ್ಟಿಗೆಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ.